ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ವಾಕ್ಯವೆಂಬ ಕನ್ನಡಿ. ಅದಕ್ಕೆ ಆಧಾರವಾಗಿ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದೇ ಇದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ನೋಡ್ರಿ, ಸತ್ಯವೇದ ವಾಕ್ಯವು ಮುಖ ನೋಡಿಕೊಳ್ಳುವ ಕನ್ನಡಿಗೆ ಹೋಲಿಸಲಾಗಿದೆ. ಒಬ್ಬ ಮನುಷ್ಯನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ ತನ್ನ ಸ್ವರೂಪ ಹೇಗಿದೆ ಎಂಬುದಾಗಿ ತಿಳಿದುಕೊಳ್ತಾನೆ. ಅದೇ ವಿಧದಲ್ಲಿ ತನ್ನ ಜೀವಿತದ ಆಂತರ್ಯದ ಸ್ವಭಾವವನ್ನು ಅವನು ತಿಳಿದುಕೊಳ್ಳಬೇಕಾದರೆ ದೇವರ ವಾಕ್ಯವೆಂಬಂಥ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳಬೇಕು. ಕೆಲವು ಹೆಣ್ಣು ಮಕ್ಕಳು ತಮ್ಮ ಪರ್ಸ್ಗಳಲ್ಲಿ ಚಿಕ್ಕ ಕನ್ನಡಿಯನ್ನು ಇಟ್ಟುಕೊಂಡಿರುತ್ತಾರೆ. ಆಗಾಗ ಮುಖವನ್ನು ನೋಡಿಕೊಳ್ಳುತ್ತಾರೆ. ಸ್ತೋತ್ರ, ಅವರ ಕೂದಲುಗಳು ಕೆದರಿದ್ದರೆ ಸರಿಪಡಿಸಿಕೊಳ್ಳುತ್ತಾರೆ. ಅದೇ ವಿಧದಲ್ಲಿ ಆತ್ಮಿಕ ಜೀವಿತಕ್ಕೆ ಬರುವಾಗ ನಾವು ಸತ್ಯವೇದವನ್ನು ಓದಬೇಕು. ದೇವರ ವಾಕ್ಯಗಳ ಮೂಲಕ ನಮ್ಮ ಆತ್ಮದ ಸ್ಥಿತಿ ನಮಗೆ ಅದು ತೋರಿಸುವಾಗ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು, ಶುದ್ಧಿಪಡಿಸಿಕೊಳ್ಳಬೇಕು. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಮ್ಮೆ ಒಂದು ಕೋತಿಗೆ ಒಂದು ಕನ್ನಡಿ ಸಿಕ್ಕಿತ್ರಿ. ಆ ಮಂಗ ಅದನ್ನು ತೆಗೆದುಕೊಂಡು ತನ್ನ ಮುಖವನ್ನು ನೋಡಿತು. ಅದಕ್ಕೆ ಕೋಪ ಭಯಂಕರ ಬಂತು. ಅಯ್ಯೋ, ನಾನು ಎಷ್ಟು ಸುಂದರವಾಗಿದ್ದೇನೆ, ಇದೇನು ಈ ಕನ್ನಡಿ ನನ್ನನ್ನು ಕೋತಿಯಂತೆ ತೋರಿಸುತ್ತಾ ಇದೆ. ಕೋತಿ ಥರ ತಾನೇ ಕನ್ನಡಿ ತೋರಿಸಬೇಕು. ಕೋಪದಿಂದ ಕನ್ನಡಿಯನ್ನು ದೂರ ಅದು ಎಸೆದು ಬಿಡ್ತು. ಮತ್ತೆ 5 ನಿಮಿಷ ಬಿಟ್ಟು ಮತ್ತೆ ಕನ್ನಡಿ ಕಡೆ ಬಾಗಿ ನೋಡ್ತು. ಕೋತಿಯಂತೆ ಮತ್ತೆ ರೂಪವನ್ನು ಕೊಂಡು ಮತ್ತೆ ಕೋಪಗೊಂಡು ಆ ಕನ್ನಡಿಯನ್ನು ಇನ್ನೂ ದೂರಕ್ಕೆ ಎಸೆದು ಬಿಡ್ತು. ಕನ್ನಡಿ ಒಡೆದು ಚೂರಾಯಿತು. ಕೋಪ ಕಡಿಮೆಯಾದ ಮೇಲೆ ಕನ್ನಡಿಯಲ್ಲಿ ಏನಾದರೂ ಈಗ ಸಪ್ರೇಟನ್ನು ಸುಂದರವಾಗಿ ತೋರಿಸ್ತದೆ ಅಂತ ನೋಡ್ತಾ ಇದೆ. ಮತ್ತೆ ಕೋತಿ ಥರ ಕಾಣ್ತಾ ಇದೆ. ಅದಕ್ಕೆ ಕೋಪ ಬಂದ್ಬಿಟ್ಟು, ಇದು ನನ್ನ ತಪ್ಪಲ್ಲ, ಈ ಕನ್ನಡಿದೇನೋ ಫಾಲ್ಟ್ ಇದೆ, ಕನ್ನಡಿ ಏನೋ ಪ್ರಾಬ್ಲಮ್ ಆಗಿದೆ ಎಂಬುದಾಗಿ ಹೇಳ್ತಂತೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಸಹ ಈ ದೇವರ ವಾಕ್ಯ ಎಂಬಂಥ ಕನ್ನಡಿ, ಕೆಲವ್ರ ಜೊತೆಯಲ್ಲಿ ದೇವರ ವಾಕ್ಯ ಮಾತಾಡುವಾಗ ಪಾಸ್ಟ್ರು ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ, ಪಾಸ್ಟ್ರು ನಮ್ಮ ಫ್ಯಾಮ್ಲಿಗೇ ಮಾತನಾಡ್ತಾ ಇದ್ದಾರೆ. ನೋ, ದೇವರ ವಾಕ್ಯ ಅದು ಕನ್ನಡಿ ರೀ. ಅದು ನಿಮ್ಮ ಜೀವಿತವನ್ನು ತೋರಿಸುತ್ತಾ ಇದೆ, ನಿಮ್ಮನ್ನು ಅದು ರಿಫ್ಲೆಕ್ಟ್ ಮಾಡಿ ತೋರಿಸ್ತಾ ಇದೆ, ನಿಮ್ಮ ಜೀವಿತ ಹೇಗಿದೆ ಎಂಬುದಾಗಿ ಅದು ತೋರಿಸ್ತಾ ಇದೆ. ಹಾಗೆ ತೋರಿಸುವಾಗ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ನೀವು ಸತ್ಯವೇದವನ್ನು ತೆರೆದು ಓದುವಾಗಲೆಲ್ಲ, ದೇವರೇ, ನೀವು ನನ್ನಲ್ಲಿರುವ ಕೊರತೆಗಳನ್ನು, ತಪ್ಪುಗಳನ್ನು ತೋರಿಸಿಕೊಡ್ರಿ. ಯಾವುದರಲ್ಲಿ ತಪ್ಪಿದೆಯೋ ಅದನ್ನು ನಾನು ಸರಿಪಡಿಸಿಕೊಳ್ತೇನೆ. ಇವತ್ತು ಅನೇಕ ಜನರು ಕೇವಲ ವಾಗ್ದಾನದ ವಚನಗಳು, ಆಶೀರ್ವಾದದ ವಚನಗಳು, ಆದರೆ ನಮ್ಮನ್ನು ಸರಿಪಡಿಸಿಕೊಳ್ಳುವ, ಕ್ರಮಪಡಿಸುವಂಥ, ತಿದ್ದುವ ವಾಕ್ಯಗಳು ನಮಗೆ ಬರುವಾಗ ಅಲಕ್ಷ್ಯ ಮಾಡ್ತೇವೆ. ಹಾಗೆ ಮಾಡದೆ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು, ಪವಿತ್ರಾತ್ಮನೇ, ನೀವು ನಿಮ್ಮ ಹೆಜ್ಜೆ ಜಾಡಿನಲ್ಲಿ ನಮ್ಮನ್ನು ನಡೆಸ್ರಿ, ನಾವು ದೇವರ ವಾಕ್ಯದ ಪ್ರಕಾರ ನಡೆಯಬೇಕು, ದೇವರ ವಾಕ್ಯ ಎಂಬಂಥ ಕನ್ನಡಿಯಲ್ಲಿ ಅನುದಿನವೂ ನಮ್ಮನ್ನು ನೋಡಿಕೊಳ್ಳಬೇಕೆಂಬುದಾಗಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸುವವರಾಗಿರೋಣ. ಆ ವಾಕ್ಯದಲ್ಲಿ ಮತ್ತೆ ಇನ್ನೊಂದು ಮುಂದಿನ ವಚನದಲ್ಲಿ ನೋಡುವಾಗ, ವಾಕ್ಯವನ್ನು ಮಾತ್ರ ಕೇಳುವವರಾಗಿರದೆ ಅದರ ಪ್ರಕಾರ ನಡೆಯುವವರಾಗಿರಬೇಕಂತೆ. ಹಾಗಾದರೆ ದೇವರೇ, ನಿನ್ನ ವಾಕ್ಯದಂತೆ ನಡೆಯಲು ನನಗೆ ಸಹಾಯ ಮಾಡಿರಿ, ನನ್ನ ಜೀವಿತವನ್ನು ವಾಕ್ಯವೆಂಬ ಕನ್ನಡಿಯಲ್ಲಿ ನೋಡಲು ಸಹಾಯ ಮಾಡಿರಿ ಎಂಬುದಾಗಿ ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮನ್ನು ಅನುದಿನವೂ ನೋಡಿಕೊಂಡು ನಮ್ಮನ್ನು ಎಲ್ಲೆಲ್ಲಿ ಸರಿಪಡಿಸಿಕೊಳ್ಳಬೇಕೋ ಅಲ್ಲಿ ಸರಿಪಡಿಸಿಕೊಂಡು ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಾಕ್ಯ ಭಾಗಗಳನ್ನು ವೀಕ್ಷಿಸಿದ, ನೋಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಅವರ ಜೀವಿತದಲ್ಲಿ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಬಿಡುಗಡೆ ಕೊಡ್ರಿ. ನಿನ್ನ ನಾಮದಲ್ಲಿ ಎಲ್ಲ ಕುಟುಂಬಗಳನ್ನು ಬ್ಲೆಸ್ ಮಾಡ್ತಾನೆ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ವಾಕ್ಯವೆಂಬಂಥ ಕನ್ನಡಿಯಲ್ಲಿ ನಮ್ಮ ಜೀವಿತವನ್ನು ನೋಡಿಕೊಂಡು ಅನುದಿನವೂ ದೇವರ ವಾಕ್ಯದ ಪ್ರಕಾರ ನಡೆಯೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.